ಹಲೋ ಚಾಂಪಿಯನ್ಸ್. ಸೊ ಈ ವಿಡಿಯೋಲಿ ಗಾದೆ ಅಗೇನ್ ಗಾದೆ ಎಲ್ಲ ನೀವು ಓದಿರ್ತೀರಾ ಅಥವಾ ಕೆಲವೊಂದು ಗಾದೆಗಳು ಗೊತ್ತಿರುತ್ತೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ನಿಮಗೆ ಗೊತ್ತಿತ್ತು ಅಂದರೆ ಜಸ್ಟ್ ಗಾದೆ ನೋಡ್ರಿ. ಈ ಎಕ್ಸಾಂಪಲ್ಸ್ ಇದೆ ಕೆಲವೊಂದು ಹಿಂದೆ ಎಲ್ಲ ಕೇಳಿರೋದು. ಸೊ ಗೊತ್ತಿತ್ತು ಅಂದರೆ ಯು ಡೋಂಟ್ ಹ್ಯಾವ್ ಟು ರೈಟ್, ಜಸ್ಟ್ ರಿವೈಸ್ ಅಥವಾ ಒಂದು ನಿಮಿಷ ಕೊಟ್ಟೋಕೆ ಈ ಗಾದೆ ಕೇಳಿದ್ರೆ ಏನೇನು ಪಾಯಿಂಟ್ಸ್ ಬರಬೇಕು ತಲೆಯಲ್ಲಿ ಓಡಲಿ. ಇಟ್ಸ್ ಇಟ್. ಸೊ ನಿಮಗೆ ಆ ಪಾಯಿಂಟ್ಸ್ ಎಕ್ಸಾಮಲ್ಲಿ ಏನು ಬರೀಬೇಕು ಅಂತ ನಿಮಗೆ ತಲೆಯಲ್ಲಿ ನೆನಪಾಯಿತು, ಅಟ್ಲೀಸ್ಟ್ ಒಂದು 4-5 ಲೈನ್ ನೆನಪಾಯಿತು ಅಂದರೆ ಇಟ್ಸ್ ಮೋರ್ ದೆನ್ ಸಫಿಷಿಯೆಂಟ್. ಯು ವಿಲ್ ಬಿ ಏಬಲ್ ಟು ರೈಟ್ ಇನ್ ಎಕ್ಸಾಮಲ್ಲಿ ಆರಾಮ್ ಏನು ಚಿಂತೆ ಇಲ್ದಿರ ಆರಾಮ್ ಬರಿಬೋದು. ಬಟ್ ನಿಮ್ಗೆ ಯಾವುದೋ ಒಂದು ಗಾದೆ ಗೊತ್ತಾಗಿಲ್ಲ, ಓಕೆ ಇದ್ರ ಬಗ್ಗೆ ಏನು ಬರಿಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಜಸ್ಟ್ ಎಲ್ಲಾದರೂ ನೋಡ್ರಿ, ಚೆಕ್ ಮಾಡಿರಿ, ನಿಮ್ಮ ಸ್ಕೂಲಲ್ಲಿ ಬರ್ಸಿರ್ತಾರೆ. ಯಾಕಂದರೆ ಈ ವಿಡಿಯೋಲಿ ನಾನು ಅಷ್ಟು ಗಾದೆನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಟೈಮ್ ನಿಮಗೂ ಇಲ್ಲ, ನನಗೂ ಇಲ್ಲ. ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ತೋರಿಸ್ತೀನಿ. ಯಾಕಂದರೆ ಆ ಗಾದೆ ಹಾಕಬೇಕಾದ್ರೆ ಅನ್ನಿಸ್ತು, ಓಕೆ ಇದೇನೋ ಒಂಥರ ಡಿಫ್ರೆಂಟಾಗಿ ಕೇಳಿದಾರಲ್ಲ. ಸೊ ಪ್ರಾಕ್ಟೀಸ್ ಮಾಡಿದರೆ ಆರಾಮ್ ಬರಿಬೋದು. ಅಥವಾ ನಿಮ್ಗೆ ಆ ಗಾದೆ ಬಗ್ಗೆ ಗೊತ್ತಿತ್ತು, ಪ್ರಾಕ್ಟೀಸ್ ಅಲ್ಲ ಅಗೇನ್. ಸೊ ನಿಮ್ಗೆ ಆ ಗಾದೆ ಬಗ್ಗೆ ಗೊತ್ತಿತ್ತು ಅಂದರೆ ಈಸಿಯಾಗಿ ಬರಿಬೋದು. ಸೊ ಅದಕ್ಕೆ ಎಕ್ಸಾಂಪಲ್ಸ್ ತೋರಿಸ್ತಿದ್ದೀನಿ. ಫೈನ್. ಸೊ ಏನೇನು ಬರಿಬೇಕು, ಮಹತ್ವ, ಜಸ್ಟ್ ಗಾದೆ ಅಂದರೆ ಏನು, ಇಲ್ಲಿದೆ ನೋಡ್ರಿ. ಗಾದೆ ವೇದಕ್ಕೆ ಸಮಾನ, ಗಾದೆ ಸುಳ್ಳಾದರೂ ವೇದ ಸುಳ್ಳಾಗೋದು. ಇದನ್ನು ಕೆಲವೊಂದು ಗಾದೆನ ಹಾಗೆ ನೀವು ಪ್ರಬಂಧದಲ್ಲೂ ಯೂಸ್ ಮಾಡಬಹುದು. ಸೊ ದಟ್ ಓಕೆ ಇಲ್ಲೇನೋ ಹೊಸ್ತಾಗಿದೆ, ಸೊ ಜಸ್ಟ್ ಏನೋ ಬರ್ಕೊಂಡು ಹೋಗೋದಕ್ಕಿಂತ ಅಲ್ಲೋ ಇಲ್ಲೋ ಒಂದೊಂದು ಗಾದೆ ಅಂದರೆ ಅದಕ್ಕೆ ಆ ಪ್ರಬಂಧಕ್ಕೆ ರಿಲೆವೆಂಟ್ ಆಗಿರೋದು, ಆ ಪ್ರಬಂಧಕ್ಕೆ ಸೂಕ್ತವಾಗಿರೋ ಗಾದೆನ ಹಾಕಿದ್ರಿ ಅಂದರೆ ಹಾಕಿ ಹೈಲೈಟ್ ಮಾಡಿರಿ. ಅದಕ್ಕೆ ರಿಲೆವೆಂಟ್ ಆಗಿದ್ದರೆ ಅಗೇನ್. ಸೊ ನಾನೇನೋ ಬರೀತೀನಿ, ಯಾವುದೋ ಒಂದು ಗಾದೆನ ಯಾವುದೋ ಪ್ರಬಂಧಕ್ಕೆ ಹಾಕ್ತೀನಿ ಅಂದರೆ ಆಗಲ್ಲ. ಆ ಪ್ರಬಂಧಕ್ಕೆ ಗಾದೆಗಳು ರಿಲೆವೆಂಟ್ ಆಗಿತ್ತು ಅಂದರೆ ಅಗೇನ್ ಯು ಕ್ಯಾನ್ ಯೂಸ್ ದಿಸ್, ಪ್ರಬಂಧಕ್ಕೂ ಯೂಸ್ ಮಾಡ್ಬೋದು. ಇನ್ನು ಒಂಥರ ಪ್ರಬಂಧಕ್ಕೆ ಯೂಸ್ ಮಾಡಿ ಹೈಲೈಟ್ ಮಾಡ್ಬೋದು. ಏನೋ ಹೊಸ್ದಾಗಿ ಬರೆದಿದ್ದಾರಪ್ಪ, ಏನೋ ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡಿದ್ದಾರೆ ಒಬ್ವಿಯಸ್ಲಿ. ಸೊ ಅದಕ್ಕೆ ಎಕ್ಸಾಂಪಲ್ಸ್ನ ನೋಡಿರಿ. ಸೊ ಪ್ರಬಂಧನೂ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನುಡಿಮುತ್ತುಗಳು ಗಾದೆ ಇದು ಬರೀತೀರಾ, ಇದು ಬರೀರಿ. ಇಲ್ಲ ನಿಮಗೆ ಏನಾದರೂ ಈಗ ನಿಮ್ಮ ಸ್ಕೂಲಲ್ಲಿ ಬೇರೆ ಏನಾದರೂ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ಬರೀರಿ. ಅಟ್ಲೀಸ್ಟ್ ಏನು ಬೇಕು ಗಾದೆ, ಜಸ್ಟ್ ಒಂಥರ ಗಾದೆನ ಏನೋ ಉಬ್ಬಿಸ್ತಾರೆ ಅಂತಾರಲ್ಲ, ಸೊ ಚೆನ್ನಾಗಿ ಅದ್ರ ಬಗ್ಗೆ ಹೇಳಿ ಸೊ ಹಂಗೆ ಗಾದೆ ಬಗ್ಗೆನೂ ಸ್ವಲ್ಪ ಹೇಳಬೇಕು. ನೆಕ್ಸ್ಟು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ನನಗಂತೂ ಒಬ್ವಿಯಸ್ಲಿ ಎಸ್. ಏನೇ ಇಲ್ಲ ಅಂದರೂ ಮೈ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಪ್ರಿಫರೆನ್ಸ್, ಈಗಲ್ಲ ಮುಂದೆ ಯಾವಾಗಾದ್ರೂ ಅಷ್ಟೇ, ದಿಸ್ ಇಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದೇ ಫಸ್ಟು, ದೆನ್ ಕಮ್ಸ್ ಎವ್ರಿಥಿಂಗ್. ಸೊ ನಮ್ಮ ಪ್ರಿಫರೆನ್ಸು ಫೈನ್ ನೋಡೋಣ, ಈಗ ಬೇಡ ಓಕೆ. ಯಾಕಂದರೆ ಅದು ಹೇಳ್ತಾ ಒಂದ್ಸಲ ಎಮೋಷನ್ ಆಗ್ಬಿಡ್ತೇನೆ. ಸೊ ಎಲ್ಲ ಒಂದು ಸ್ವಲ್ಪ ಇದು ಎಲ್ಲಿಂದ ಅಗೇನ್ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ನಿಮಗೆ ಆ ಗಾದೆ ಅದಕ್ಕೆ ಏನು ಹೋಲಿಕೆ ಆಗುತ್ತೆ, ಈಗ ನೋಡಿ, ಜನನ ಜನ್ಮಭೂಮಿಷ್ಯ ಸ್ವರ್ಗತಪಿ ಗರಿಯಸಿ. ಸೊ ಇದು ಎಲ್ಲಿಂದ ಬಂತು, ವಾಲ್ಮೀಕಿ ರಾಮಾಯಣ. ಸೊ ನಿಮಗೆ ಆ ಪಾಯಿಂಟ್ಸ್ ಎಲ್ಲ ಗೊತ್ತಿತ್ತು ಅಂದರೆ ಬರೆದಾಗ ಓಕೆ ಎವ್ಯಾಲ್ಯೂಯೇಟರ್ಸ್ ಏನೋ ಇನ್ಫಾರ್ಮೇಷನ್ ಗೊತ್ತಿದೆ ಸೊ ಅಂತ ಜಸ್ಟ್ ಜಾಸ್ತಿ ನೋಡೋಕ್ಕೂ ಹೋಗಲ್ಲ. ಓಕೆ ಇದೆಲ್ಲ ಇದೆಯಾ ಫೈನ್, ಫುಲ್ ಮಾರ್ಕ್ಸ್. ಇಲ್ಲ ನೀವೇನೋ ಕತೆ ಬಿಟ್ರಿ, ಅದು ಇದು ಬಿಟ್ರಿ ಅಂದರೆ ಓಕೆ ನೀವು ಹುಡುಕ್ತಾರೆ ಎಲ್ಲಿ ಯಾವ ಪಾಯಿಂಟಿಗೆ ಮಾರ್ಕ್ಸ್ ಕೊಡಲಿ ಅಂತ. ಆ ಥರ ಮಾಡಬೇಡ್ರಿ. ಅದಕ್ಕೆ ನಿಮ್ಗೆ ಆ ಗಾದೆ ಬಗ್ಗೆ ಜಸ್ಟ್ ಒಂದೆರಡು ಗಾದೆಗಳ ಬಗ್ಗೆ ಅಥವಾ ಎಕ್ಸಾಂಪಲ್ಸ್ ಇದೆಯಲ್ಲ, ಸೊ ಪ್ರತಿಯೊಂದು ಗಾದೆ ಬಗ್ಗೆನೂ 1-2-3 ಪಾಯಿಂಟು ವ್ಯಾಲಿಡ್ ಪಾಯಿಂಟ್ಸ್ ಏನಾದರೂ ಗೊತ್ತಿತ್ತು ಅಂದರೆ ಇಟ್ಸ್ ಮೋರ್ ದೆನ್ ಸಫಿಷಿಯೆಂಟ್. ಆಮೇಲೆ ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ವ್ಯಾಲಿಡ್ ಪಾಯಿಂಟ್ಸ್. ಸೊ ಈಗ ನೋಡಿರಿ, ಈ ಥರ ಇದಕ್ಕೆ ಹಿಂಗೆ. ಸೊ ಇನ್ನು ಕೆಲವೊಂದಕ್ಕೆ ಬೇರೆ ಬೇರೆ ಪಾಯಿಂಟ್ಸ್ ಇರುತ್ತೆ. ಆ ಪಾಯಿಂಟ್ಸ್ ಗೊತ್ತಿತ್ತು ಅಂದರೆ ಇಟ್ಸ್ ಮೋರ್ ದೆನ್ ಸಫಿಷಿಯೆಂಟ್. ಸೊ ಬರಿತೀರಾ. ಸೊ ನೆಕ್ಸ್ಟ್ ಏನು ಬರಿತೀರಾ, ಲಾಸ್ಟು ಯಾವುದು ಭಾಷಾ ಶೈಲಿಗೆ. ಸೊ ನೀವು ಏನು ವರ್ಡ್ಸ್ ಹಾಗೆ ಇಲ್ಲಿ ಹೇಳಿದ್ದೀನಲ್ಲ, ಸೊ ಇದೆಲ್ಲ ಭಾಷಾ ಶೈಲಿ. ಇದಕ್ಕೆ ಮಾರ್ಕ್ಸ್ ಇರುತ್ತೆ 3 ಮಾರ್ಕ್ಸ್. ಯಾರಿಗುಂಟು ಯಾರಿಗಿಲ್ಲ, ನಮಗಂತೂ ಇಷ್ಟೇನಿರಲ್ಲಪ್ಪ. ಹಾಗೆ ನಾವು ಇದಕ್ಕೂ ಒಂದು ಪೇಜ್ ಬರೀಬೇಕಿತ್ತು. ಸೊ ದೇರ್ ಆರ್ ಹೈಯರ್ ಪ್ರಾಬಬಿಲಿಟಿ ಈ 8ರಿಂದ ಅಟ್ಲೀಸ್ಟ್ ಒಂದು ಗಾದೆ ಬರೋದು, ಹೈಯರ್ ಪ್ರಾಬಬಿಲಿಟಿ. ಬೇಕಾದ್ರೆ ನಾನು ಕೇಳಂಗಿದ್ರೆ ಲೈಕ್ ಅಟ್ಲೀಸ್ಟ್ 75 to 80% ಅಂತ ಹೇಳ್ತೇನೆ. ಸೊ
ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ನಾ 100% ಅಂತ ಹೇಳ್ತಿಲ್ಲ, ಬಟ್ ಈ 8 ಗಾದೆಯಿಂದ ಬರೋ ಪ್ರಾಬಬಿಲಿಟಿ ತುಂಬಾ ಜಾಸ್ತಿ ಇದೆ. ಸೊ ಯಾವ್ದು ನೋಡ್ರಿ. ಓಕೆ ಫೈನ್. ಅಗೇನ್ ಐ ಆಮ್ ರಿಪೀಟಿಂಗ್. ನಿಮಗೆ ಗೊತ್ತಿಲ್ಲ ಅಂದರೆ ಆ ಗಾದೆಗಳ ಬಗ್ಗೆ ಏನು ಬರೀಬೇಕು ಜಸ್ಟ್ ಯೋಚನೆ ಮಾಡಿರಿ. ಬರೆದು ಎಲ್ಲ ಪ್ರತಿಯೊಂದು ಗಾದೆ ಬರೆದು ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ನಿಮಗೆ ಈಗ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಸೊ ಆ ಗಾದೆ ಬಗ್ಗೆ ಏನಾದರೂ ಒಂದು 2-3 ಪಾಯಿಂಟ್ಸ್ ಗೊತ್ತಿತ್ತು ಅಂದರೆ ಬೇಕಾದ್ರೆ ಅದನ್ನು ಬರೀರಿ. ನಿಮಗೆ ಬರೆದಾಗ ತಲೆಲಿ ಉಳಿಯುತ್ತೆ ಅಂದರೆ ಫೈನ್. ಸೊ ಅದೇ ರೀತಿ ತಾಳಿದವನು ಬಾಳಿಯಾನು, ಅದ್ರ ಗಾದೆ ಬಗ್ಗೆ ಏನಾದರೂ 2-3 ಪಾಯಿಂಟ್ಸ್ ಗೊತ್ತಿತ್ತು ಅಂದರೆ ಬೇಕಾದ್ರೆ ಬರೀರಿ. ವೆರಿ ಇಂಪಾರ್ಟೆಂಟ್ ಅಂತ ಅನ್ಸೋದು. ಸೊ ಓಕೆ ಫೈನ್. ಇದೆಲ್ಲ ಕೆಲವೊಂದು ಎಕ್ಸಾಂಪಲ್ಸು ನೋಡ್ಕೊಳ್ಳಿ. ಅಗೇನ್ ಇದನ್ನೆಲ್ಲಾದರೂ ಪ್ರಬಂಧಕ್ಕೆ ಯೂಸ್ ಮಾಡ್ಬೋದು ಯಾವುದಾದ್ರೂ ಅಂದ್ರೂ ವೆಲ್ ಆ್ಯಂಡ್ ಗುಡ್. ಆ ಪ್ರಬಂಧಕ್ಕೆ ರಿಲೇಟೆಡ್ ಆಗಿತ್ತು ಅಂದರೆ ನನಗೆ ಹೊಸದಾಗಿ ನನಗೆ ಅಂತ ಕಾಣಿಸಿದ್ದು ಒಕ್ಕಿದರೆ ಜಗವೆಲ್ಲ ಬಿಕ್ಕುವುದೇ. ಹೌದು, ಏನು ಅಂತ ನನಗಂತೂ ಅನ್ನಿಸ್ತಪ್ಪ. ನಾನು ನಿಜ ಹೇಳ್ತೀನಿ, ಟು ಬಿ ಫ್ರ್ಯಾಂಕ್. ಯಾಕಂದರೆ ಒಕ್ಕಲಿಗರು ಏನೋ ಒಕ್ಕಲಿಗರು ಅಂತನಲ್ಲ, ಈಗ ಎಲ್ಲರೂ ಮಾಡ್ತಿದ್ದಾರೆ. ಸೊ ಬೇರೆಯವರು, ಐ ಆಮ್ ನಾಟ್ ಸ್ಪೆಸಿಫೈಯಿಂಗ್ ಫಾರ್ ಒನ್ ಪರ್ಟಿಕ್ಯುಲರ್ ರಿಲಿಜನ್ ಅಥವಾ ಕ್ಯಾಸ್ಟ್, ಬಿಕಾಸ್ ನಂದು ವಾಟ್ಸಪ್ ನನ್ನ ಸೋಷಿಯಲ್ ಮೀಡಿಯಾಲೇ ತೋರಿಸಿದ್ದೆ. ಐ ಫಾಲೋ ಆಲ್ ರಿಲಿಜನ್, ಇಂಡಿಯಾ ಈಸ್ ಮೈ ರಿಲಿಜನ್. ಸೊ ಎಲ್ಲ ಜಾತಿ ಧರ್ಮಗಳು ನನ್ನ ಯಾವುದೂ ಭೇದ ಭಾವ ಇಲ್ಲ. ಸೊ ಏನು ಫಾರ್ಮಿಂಗ್, ಈಗ ಕೃಷಿ ಮಾಡಿಲ್ಲ ಅಂದರೆ ಏನು ತಿನ್ನೋದಕ್ಕೇನಿದೆ, ಏನೂ ಇಲ್ಲ. ಅದರದ್ದೇ ಮೀನಿಂಗ್ ಇದು. ಸೊ ಫೈನ್, ಇಷ್ಟೇ ಎಕ್ಸಾಂಪಲ್ಸು. ಇನ್ನೂ ಎಕ್ಸಾಂಪಲ್ಸ್ ಇತ್ತು ಅಂದರೆ ಪ್ರಾಕ್ಟೀಸ್ ಮಾಡಿರಿ. ನಾನು ಇದರಲ್ಲೇ ಇಷ್ಟೇ ಅಂತ ಹೇಳ್ತಿಲ್ಲ, ಮೇಯ್ನ್ ಅಂತ ಏನಿದೆ ತೋರಿಸಿದ್ದೇನೆ. ದಟ್ಸ್ ಇಟ್. ಲೆಟ್ಸ್ ಕೀಪ್ ಇಟ್ ಶಾರ್ಟ್, ಸ್ವೀಟ್ ಆ್ಯಂಡ್ ಸಿಂಪಲ್, ಸೊ ದಟ್ ನಿಮ್ಗೂ ಟೈಮ್ ನನಗೂ ಟೈಮ್ ಸ್ಟೇ. ಓಕೆ, ಥ್ಯಾಂಕ್ ಯು. ಐ ವಿಲ್ ಬಿ ಕಮಿಂಗ್ ಅಪ್ ವಿತ್ ಬೇರೆ ಗ್ರಾಮರ್ ವೀಡಿಯೋಸ್, ಎಸ್ಪೆಷಲಿ ವಿಭಕ್ತಿ ಪ್ರತ್ಯಯ ಸಮಾಸನೂ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೇನೆ. ಯಾಕಂದರೆ ಟ್ರೈ ಅಂದರೆ ಕಂಟೆಂಟ್ ಇದೆ, ಬಟ್ ಅದೆಲ್ಲ ಒಂದು PPTಲಿ ಹ್ಯಾಕ್ ಮಾಡಬೇಕಲ್ಲ. ಸೊ ಐ ಆಮ್ ಟ್ರೈಯಿಂಗ್ ಬೆಸ್ಟ್ ಟು ಡೂ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಆ್ಯಂಡ್ ಇನ್ ಶಾರ್ಟರ್ ಟೈಮ್. ಓಕೆ, ಥ್ಯಾಂಕ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಜೈ ಹಿಂದ್, ಜೈ ಕರ್ನಾಟಕ.